ರೋಜಾ ಮಾತಾಡ್ತಾ ಇರೋದು. ನಾನಿವತ್ತು ನಿಮಗೆ ಜಸ್ಟ್ 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಮೇಕಪ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಅನ್ನೋದನ್ನ ನಾನೀಗ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾನು ಫೇಸ್ ಅಷ್ಟು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಈಗ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ನ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಫೇಸ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿನ ನಾನು ತಗೊಂಡಿದ್ದೀನಿ. ಸೊ ನಾನು ಅಪ್ಲೈ ಮಾಡ್ತೀನಿ. ಸೊ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ಮೇಲೆ 2 ಸೆಕೆಂಡ್ಸು ಫೇಸ್ನ ಅಬ್ಸರ್ವ್ ಮಾಡೋಕ್ಕೆ ಬಿಡಬೇಕು. ಸೊ ನಮ್ಮ ಫೇಸ್ನ ಫುಲ್ಲು ಅದು ಅಬ್ಸರ್ವ್ ಮಾಡಬೇಕು ಮಾಯಿಶ್ಚರೈಸರ್ನ ನಾವು ಅಪ್ಲೈ ಮಾಡಿದಾಗ. ಸೊ ನೋಡಿ, ಅಪ್ಲೈ ಮಾಡಿದ್ದಾಯ್ತು. ನೆಕ್ಸ್ಟ್ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಲ್ಯಾಕ್ಮಿ 925 ಫೌಂಡೇಶನ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೇಸ್ blend. So this is my blender. ಬ್ಲೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ. ಸೊ ಬ್ಲೆಂಡ್ ಮಾಡಬೇಕಾದ್ರೆ ನೀಟಾಗಿ ಬ್ಲೆಂಡ್ ಮಾಡಿ. ಇನ್ನು ಉಜ್ಜೋದಕ್ಕಾಗಲಿ ಆ ಥರ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನೀಟಾಗಿ ಫೇಸ್ ಫುಲ್ಲು ಬ್ಲೆಂಡ್ ಮಾಡಿ. ಫುಲ್ಲು ಬ್ಲೆಂಡ್ ಮಾಡಿದೆ. ಸೊ ನಾನು ಫುಲ್ ಫೇಸ್ನ ನಾನು ಬ್ಲೆಂಡ್ ಮಾಡಿದೆ. ಸೊ ಈಗ ನಾನು ಕಾಜಲ್ನ ಅಪ್ಲೈ ಮಾಡ್ತೀನಿ. ಇದೇ ಕಾಜಲ್ನ ನಾನು ಐಬ್ರೋಗೂ ಕೂಡ ಯೂಸ್ ಮಾಡ್ತೀನಿ. ಸೊ ನಾನು ಐಬ್ರೋನು ಕೂಡ ಕಾಜಲನ್ನೇ ಅಪ್ಲೈ ಮಾಡಿದೆ. ನಾನು ಯೂಸ್ ಮಾಡಿದಂಥ ಕಾಜಲ್ ಬಂದ್ಬಿಟ್ಟು ಲ್ಯಾಕ್ಮಿ ಅವ್ರದ್ದು. ಇದು ಕೂಡ ಐಕಾನಿಕ್ ಕಾಜಲ್ನ ನಾನು ಯೂಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಂದ್ಬಿಟ್ಟು ಡ್ಯಾಸಿಲರ್ ಅವ್ರದ್ದು. ಶೇಡ್ ನಂಬರ್ M630.
ಮೇಕಪ್ನ ಮಾಡ್ತೀನಿ ನಾನು. ಸೊ ಐ ಶ್ಯಾಡೋ ಟೈಪ್ ನಾನು ಇದನ್ನ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 2 ಲಿಪ್ಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಕಂಬೈನ್ ಮಾಡಿ ಸೊ 2 ಥರ ಶೇಡ್ನ ನೀವು ಅಪ್ಲೈ ಮಾಡ್ಬೋದು. ನಾನು ಸಿಂಪಲ್ ಆಗಿ ಒಂದೇ ಲಿಪ್ಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಐ ಮೇಕಪ್ನ ತೋರಿಸ್ತಾ ಇದ್ದೀನಿ. ಈ ಸೈಡ್ ಕೂಡ ನೆಕ್ಸ್ಟ್ ನಾನು ಐಲೈನರ್ನ ಅಪ್ಲೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಐ ಮೇಕಪ್ನ ಜಸ್ಟ್ ಲಿಪ್ಸ್ಟಿಕ್ನ ಮತ್ತು ಐಲೈನರ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ನೀವು ಬೇಕಿದ್ರೆ ಬಿಂದಿ ಇಡ್ಬೋದು, ಇಲ್ಲಾಂದ್ರೆ ನಿಮ್ಮ ಇಷ್ಟ. ಸೊ ನಾನು ಕುರ್ತಿ ಹಾಕಿರೋದ್ರಿಂದ ಸೊ ಬಿಂದಿನ ಇಡ್ತೀನಿ. ನಾನು ಇದಕ್ಕೆ ಲೂಸರ್ಸ್ನ ಬಿಡ್ತೀನಿ. ನಿಮಗೆ ಹೇರ್ ಸ್ಟೈಲ್ ನಿಮ್ಮ ಹೇರ್ಗೆ ಯಾವ ಥರ ಸೆಟ್ ಆಗುತ್ತೆ ಸೊ ಆ ಥರ ಮಾಡ್ಕೊಳ್ಳಿ. ಈ ಮೇಕಪ್ಗೆ ನಾನು ಫ್ರೀ ಹೇರ್ಸ್ನ ಬಿಡ್ತೀನಿ. ಸೊ ಫ್ರೆಂಡ್ಸ್, ನಾನು ಜಸ್ಟ್ 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಸಿಂಪಲ್ ಆಗಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಜಸ್ಟ್ ಮಾಯಿಶ್ಚರೈಸರ್ ಮತ್ತು ಫೌಂಡೇಶನ್, ಲಿಪ್ಸ್ಟಿಕ್ನ ಯೂಸ್ ಮಾಡಿಬಿಟ್ಟು ನಾನು ಐ ಶ್ಯಾಡೋ ರೀತಿ ಕೂಡ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಕಾಜಲ್ನ ನಾನು ಐಗೂ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಐಬ್ರೋಗೂ ಕೂಡ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಐಲೈನರ್. ಸೊ ಇಷ್ಟು 5 ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ ಆಗಿ ಯಾವ ರೀತಿ ಮೇಕಪ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಯಾರಿಗಾದರೂ ನನ್ನ ಹತ್ರ ಕಡಿಮೆ ಪ್ರಾಡಕ್ಟ್ಸ್ ಇದೆ, ಸೊ ನಾನು ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಸೊ ಯಾವ ರೀತಿ ಮೇಕಪ್ ಮಾಡ್ಕೋಬೋದು, ನಮ್ಮ ಹತ್ರ ಇರುವಂತಹ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.
ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಐಕನ್ ಬೆಲ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾನು ಯಾವುದೇ ತರದ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮಗೆ ತಲುಪಬೇಕು ಅಂದ್ರೆ ನೋಟಿಫಿಕೇಶನ್ ಐಕನ್ ಬೆಲ್ನ ಕ್ಲಿಕ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.